ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಿ ಎಲ್ ಡೈರೀಸ್ ಚಾನಲ್ಗೆ ಅಂತ ಹೇಳ್ತಾ, ಯಾರಿಗೆಲ್ಲ ಈ ಸ್ವೀಟ್ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ನಮ್ಮ ಮನೇಲಿ ಇವತ್ತು ಅರ್ಶಿಣದೆಲೆಯ ಪಾತೋಳಿ ಅಂತ ಹೇಳ್ತಾರೆ. ಅರ್ಶಿಣದೆಲೆಯಲ್ಲಿ ಮಾಡುವಂಥ ಪಾತೋಳಿ ಅಂತ ಹೇಳ್ತೀವಿ ನಾವು. ನೀವೇನಂತ ಹೇಳ್ತೀರಿ ಗೊತ್ತಿಲ್ಲ. ನಿಮಗೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ನೋಡುವ ಬನ್ನಿ ಯಾವ ರೀತಿ ಮಾಡಿದ್ದೀನಿ ಅಂತ. ಮೊದಲಿಗೆ ತೆಂಗಿನಕಾಯಿಯನ್ನು ತುರಿದು ತೊಗೊಂಡಿದ್ದೀನಿ. ನಾನು ಒಂದು ಕಾಯಿ ತೊಗೊಂಡಿದ್ದೆ ಇದಕ್ಕೆ. ನಂತರ ಬೆಲ್ಲವನ್ನು ಹೀಗೆ ತುರಿದು ತೊಗೊಂಡಿದ್ದೀನಿ. ನಾನು ಇದೇ ರೀತಿ ಕಟ್ ಮಾಡ್ಕೊಳ್ತೀನಿ ಬೆಲ್ಲವನ್ನು. ಆವಾಗ ತೆಂಗಿನಕಾಯಿಗೆ ಹಾಕಿ ಬಿಸಿ ಮಾಡುವಾಗ ಬೇಗ ಕರಗುತ್ತೆ ಗೈಸ್. ನೋಡಿ, ಒಂದು ಪಾತ್ರೆ ತೊಗೊಂಡೆ. ನಂತರ ಬೆಲ್ಲ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದೆ. ಆಮೇಲೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಇದಂತೂ ಭಾಳ ಸುಲಭ. ನನಗೆ ಮಾಡೋಕ್ಕೆ ಬರಲ್ಲ, ನಂಗೆ ಗೊತ್ತಿಲ್ಲ ಅಂತ ಹೇಳಬೇಕಂತಲೇ ಇಲ್ಲ. ಈಸಿಯಾಗಿ ಮಾಡ್ಬೋದು ನೋಡಿ. ಈಗ ಇದಕ್ಕೆ ತೆಂಗಿನಕಾಯಿಯನ್ನು ಹಾಕ್ತೀನಿ. ತೆಂಗಿನಕಾಯಿ, ಬೆಲ್ಲ, ಏಲಕ್ಕಿ, ಚೂರು ತುಪ್ಪ ಹಾಕ್ಕೊಳ್ಬೇಕು. ಎಲ್ಲವನ್ನು ಹಾಕಿ ಬಿಸಿ ಮಾಡಿದ್ರೆ ಆಯಿತು, ನಮ್ಮ ಅರ್ಶಿಣದೆಲೆ ಪಾತೋಳಿ ಹೂರಣ ರೆಡಿ ಆಗುತ್ತೆ ನೋಡಿ. ಈಗ ಎಲ್ಲವನ್ನು ಬಿಸಿ ಮಾಡ್ಕೊಳ್ಬೇಕು. ಹೀಗೆ ಹಸಿಯಾಗಿ ಕಲಸಿ ಹಾಕಿದರೂ ಪರವಾಗಿಲ್ಲ, ಆದರೆ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ಸರಿಯಾಗಿ ಹೊಂದ್ಕೊಳ್ತದೆ ಬೆಲ್ಲ, ತೆಂಗಿನಕಾಯಿ ತುರಿ. ಹಾಗಾಗಿ ಈ ರೀತಿ ಮಾಡಿದ್ದೆ. ಇಲ್ಲಿ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಇಲ್ಲಿ ಪಾತೋಳಿ ಮಾಡೋದಕ್ಕೆ ನೋಡಿರಿ, ಈಗ ಹೂರಣ ರೆಡಿ ಆಗ್ತಾಯಿದೆ. ಪಾತೋಳಿ ಹಿಟ್ಟೊಂದು ಕಲಿಸ್ಬೇಕು. ಈ ಸೈಡ್ ಅನ್ನ ಆಗಿದೆ. ಈಗ ಬೆಲ್ಲ ಮತ್ತು ತೆಂಗಿನಕಾಯಿ ಕರಗಿದೆ. ತುಂಬ ಕುದಿಸೋದೇನು ಬೇಡ, ಇಷ್ಟು ಆದರೆ ನೋಡಿ, ಇಷ್ಟು ಕರಗಿದ್ರೆ ಸಾಕು. ತುಂಬ ಕುದಿಸಿದ್ರು ಪರವಾಗಿಲ್ಲ, ಆದರೆ ಇಷ್ಟು ಸಾಕು ಅನಿಸುತ್ತೆ ನನಗೆ. ಯಾಕಂದರೆ ಮತ್ತೆ ನಾವು ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ತೀವಲ್ಲ, ಹಾಗಾಗಿ. ಗೈಸ್, ಈಗ ಅರ್ಶಿಣದೆಲೆ ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ. 2-3 ಸತಿ ತೊಳೆದು ತೊಗೊಂಡಿದ್ದೀನಿ ನೋಡಿ, ಚೆನ್ನಾಗಿರೋದು. ಎಲ್ಲ ಎಲೆ ಈ ಥರ ಆಗಿತ್ತು, ಇಂಥದ್ದೆಲ್ಲ ತೆಗೆದು ಒಳ್ಳೆದಷ್ಟೇ ತೊಗೊಂಡಿದ್ದೀನಿ. ಈಗ ಹಿಟ್ಟು ಕಲಿಸ್ಕೊಳ್ತೀನಿ. ಹೂರಣನೂ ಈಗ ರೆಡಿಯಾಗಿದೆ. ಹೂರಣ ಸ್ವಲ್ಪ ಉಪ್ಪು ಹಾಕೋತೀನಿ. ಇಲ್ಲಿ ಹಿಟ್ಟು ಕಲಿಸುವಾಗ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಕೆಲವೊಬ್ಬರು ಇದಕ್ಕೆ ಅರಿಶಿನ ಪುಡಿ ಹಾಕ್ತಾರೆ, ಹಳದಿ ಕಲರ್ ಬರೋದಕ್ಕೆ. ನಾನು ಹಾಕಲಿಲ್ಲ, ಹೀಗೆ ನನಗೆ ಇಷ್ಟ ಆಗುತ್ತೆ. ಈಗ ಹಿಟ್ಟು ಕಲಸಾಗಿದೆ ನೋಡಿ, ಈ ರೀತಿಯಾಗಿ ಹದದಲ್ಲಿ ಬರಬೇಕು. ತುಂಬ ಗಟ್ಟಿನೂ ಆಗಬಾರ್ದು, ತೆಳ್ಳಗೂ ಆಗಬಾರ್ದು. ನೋಡಿ, ಅಕ್ಕಿ ಹಿಟ್ಟನ್ನು ಈ ರೀತಿಯಾಗಿ ಕಲಿಸ್ಕೋಬೇಕು. ಕಲಸಾಯ್ತು. ನಾನು ಒಂದು 10-15 ನಿಮಿಷ ನಾನು ಇದನ್ನು ನೆನೆಯಲು ಇಡ್ತೀನಿ. ಇಲ್ಲಿ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಬಿಸಿ ಆಗಲು ಇಟ್ಟಿದ್ದೆ. ಒಂದು ಕಡೆಗೆ ಪಲ್ಯ ಆಯಿತು, ಸಾರು ಒಗ್ಗರಣೆ ಕೊಟ್ಟಾಯಿತು, ಹೂರಣನೂ ರೆಡಿಯಾಗಿದೆ ನೋಡಿ. ಎಲೆ ಎಲ್ಲ ತೊಗೊಂಡು ಈಗ ಪಾತೋಳಿ ಮಾಡ್ತೀನಿ. ನನಗೆ ಜಾಸ್ತಿ ಟೈಮ್ ಇರಲಿಲ್ಲ, ಬರೀ 1 ತಾಸಲ್ಲಿ ಎಲ್ಲ ಅಡುಗೆ ಮಾಡಿ ಮುಗಿಸಿದ್ದೆ. ಹಾಗಾಗಿ ಬೇಗ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಎಲೆಗೆ ಮೊದಲಿಗೆ ಹಿಟ್ಟು ಈ ರೀತಿ ತಟ್ಕೊಳ್ಬೇಕು. ತಟ್ಕೊಂಡ ನಂತರ ನಾವು ಹೂರಣ ಹಾಕಿ ಮಡಚಬೇಕು. ತುಂಬ ಸುಲಭ ಇದೆ ಗಾಯ್ಸ್. ನೀವು ಕೂಡ ಮನೇಲಿ ಮಾಡಿಕೊಡಿ. ಅರ್ಶಿಣದೆಲೆ ಸಿಕ್ಕರೆ, ಇವಾಗ ಶ್ರಾವಣದ ಸೀಸನ್ನಲ್ಲಿ ತುಂಬ ಅರ್ಶಿಣದೆಲೆ ಸಿಗುತ್ತೆ. ಭಾಳ ರುಚಿಯಾಗುತ್ತೆ ನೋಡ್ರಿ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ನಮ್ಮ ಅಮ್ಮಂಗೆ, ನಮ್ಮ ಅಕ್ಕಂದಿರಿಗೆ, ಅತ್ತಿಗೆಗೆ ಎಲ್ರಿಗೂ ಇಷ್ಟ. ನಮ್ಮ ಉತ್ತರ ಕನ್ನಡದಲ್ಲಿ ಇದು ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು ಗೈಸ್. ಈಗ ಈ ತೆಂಗಿನಕಾಯಿ ಹೂರಣನ ಇದಕ್ಕೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಹಾಗೆ ಎಲ್ಲ ಅರಿಶಿಣದೆಲೆಗೂ ಇದೇ ರೀತಿ ಮಾಡೋದು. ಈಗ ಅಕ್ಕಿ ಹಿಟ್ಟನ್ನು ಕಲಸಿ ಹಾಕಿದೆ ಅಲ್ವಾ, ಕೆಲವೊಬ್ಬರು ಅಕ್ಕಿಯನ್ನು ನೆನೆಸಿ ಅದನ್ನು ಗಟ್ಟಿಯಾಗಿ ಸಣ್ಣಗೆ ರುಬ್ಬಿ ಅದನ್ನು ಹಚ್ಕೊಂಡು ಮಾಡ್ತಾರೆ. ನಾನು ಮೊದಲೆಲ್ಲ ಹಾಗೆ ಮಾಡ್ತಿದ್ದೆ. ಈಗ ಟೈಮ್ ಸಾಕಾಗೋದಿಲ್ಲ,
ಆವಾಗ ಹೀಗೆ ಮಾಡ್ತೀನಿ. ಅದನ್ನು ಕೂಡ ತುಂಬ ಚೆನ್ನಾಗಾಗಿತ್ತು. ತೆಂಗಿನಕಾಯಿ ಮತ್ತು ಅಕ್ಕಿ ರುಬ್ಕೊಂಡು ಸಣ್ಣಗೆ ಮಾಡಿ ಅದನ್ನು ಇದಕ್ಕೆ ಸವರ್ಕೊಂಡು ಆಮೇಲೆ ತೆಂಗಿನಕಾಯಿ ಹೂರಣನ ಹರಡ್ತಾರೆ. ಅದನ್ನು ಕೂಡ ಬಹಳ ರುಚಿಯಾಗುತ್ತೆ. ನಮಗೆ ಟೈಮ್ ಇಲ್ಲ ಅಂದಾಗ ಈ ರೀತಿ ಕೂಡ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಸುಲಭ ಇದೆ. ಸೇಮ್ ಇದರಲ್ಲಿ ಗೋಧಿ ಹಿಟ್ಟನ್ನು ಸಹ ಹೀಗೆ ಕಲಸಿ ಮಾಡ್ತಾರಂತೆ. ನಾನು ಗೋಧಿ ಹಿಟ್ಟಲ್ಲಿ ಮಾಡಿಲ್ಲ, ಮೈದಾ ಹಿಟ್ಟನ್ನು ಇದೇ ರೀತಿ ಕಲಸಿ ಮಾಡ್ತಾರಂತೆ. ಕೇಳಿದ್ದೀನಿ, ನಾನು ಮಾಡಿಲ್ಲ, ಟೇಸ್ಟ್ ಮಾಡಿಲ್ಲ. ಒಂದು ಸಲ ಮಾಡಬೇಕದು ಯಾವ ರೀತಿ ಆಗುತ್ತೆ ಅಂಥೇಳಿ. ಹಾಗೆ ಅಡುಗೆ ಕೂಡ ರೆಡಿಯಾಗಿದೆ. ಮನೆಯವರು ಊಟಕ್ಕೆ ಬರೋ ಟೈಮ್ ಆಯಿತು. ಈಗ ಬೇಯಲು ಹಾಕ್ತೀನಿ. ಈಗ ಬೇಯಿಸೋಕ್ಕೆ ಹಾಕ್ತಾಯಿದ್ದೀನಿ. ಬೇಯಿಸುವಾಗಲೂ ಅಷ್ಟೇ ಮನೆಯೆಲ್ಲ ಪರಿಮಳ ಅರಿಶಿಣದ ಎಲೆದು ಬಹಳ ಚೆನ್ನಾಗಿರುತ್ತೆ. ಇದು ನೀವು ಕೂಡ ಮಾಡ್ಕೊಳ್ಳಿ. ನೋಡಿದ್ರಲ್ವ, ಈಸಿಯಾಗಿ ಅರಿಶಿಣದ ಎಲೆ ಒಂದು ಪಾತೋಳಿ ಅಂತ ಹೇಳ್ತೀವಿ, ಮಾಡ್ಕೊಳ್ಬೋದು. ಗೈಸ್, ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುದ್ದಾಮ್ ಕಮೆಂಟ್ ಮಾಡಿ, ನನಗೆ ಖುಷಿ ಆಗುತ್ತೆ. ಮತ್ತು ನೀವು ಕೂಡ ಮನೇಲಿ ಮಾಡಿಕೊಡಿ, ತುಂಬ ಈಸಿ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಇದನ್ನು ತುಪ್ಪದೊಟ್ಟಿಗೆ ತಿನ್ನಬೇಕು. ತುಪ್ಪವನ್ನು ಹಾಕಿ ತಿಂದರೆ ನೋಡಿ ಸೂಪರಾಗಿರುತ್ತೆ ಟೇಸ್ಟು. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ. ಗೈಸ್, ನನ್ನ ವಿಡಿಯೋಗಳನ್ನ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ನಿಮ್ಮ ಸಪೋರ್ಟ್ ಸದಾ ನನ್ನ ಜೊತೆ ಇರಲಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಎದುರಿಗೆ ಬರ್ತೀನಿ. ಥ್ಯಾಂಕ್ ಯು.